ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಆಗಿ ಪದಗ್ರಹಣ ಸ್ವೀಕಾರ ಮಾಡ್ತಾರೆ. ಬಟ್ ಅವರ ಜೊತೆಗೆ ವೇದಿಕೆಯಲ್ಲಿ ಎಷ್ಟು ಜನ ಶಾಸಕರು, ಯಾವೆಲ್ಲ ಶಾಸಕರು ಸಚಿವರಾಗಿ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಕುತೂಹಲ. 13 ಜನ ಶಾಸಕರು ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಏಕೈಕ ಡಿಸಿಎಂ ಹುದ್ದೆ ಅಂತೆ, ಒಬ್ಬರೇ ಡಿಸಿಎಂ ಆಗಿರ್ತಾರೆ. 4 ಡಿಸಿಎಂ ಹುದ್ದೆಗೆ ಡಿಕೆ ಶಿವಕುಮಾರ್ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೊನೆಯ ಕ್ಷಣದ ತನಕ ಕೂಡ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ರು 4 ಡಿಸಿಎಂ ಹುದ್ದೆ ಬೇಕು ಅಂತ. ಬಟ್ ನೋ, ಡಿಕೆ ಶಿವಕುಮಾರ್ ಒಪ್ಕೊಂಡಿಲ್ಲ. ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದೇ ಡಿಸಿಎಂಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ರಂತೆ. 4 ಜನ ಎಲ್ಲ ಬೇಡ ಅಂತ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಡಿಕೆ ಶಿವಕುಮಾರ್ ಅವರು ಪ್ರಬಲವಾಗಿ ವಿರೋಧ ಮಾಡಿದ್ದಾರೆ. 3-4 ಡಿಸಿಎಂ ಹುದ್ದೆ ಬೇಡ, ಒಬ್ರೇ ಸಾಕು ಅಂತ. ಈಗಾಗಲೇ ಪರಮೇಶ್ವರ್ ಡಿಸಿಎಂ ಆಗುವುದು ಖಚಿತ ಅಂತ ಇದೆ ಮೂಲಗಳು. ನಿನ್ನೆ ರಾತ್ರಿ 8 ಗಂಟೆಗೆ ಬ್ರೇಕ್ ಮಾಡಿತ್ತು ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ. ಅದು ನಿಜ ಆಗ್ತಾ ಇದೆ. ಪ್ರಮುಖವಾಗಿ ಪರಮೇಶ್ವರ್ ಒಬ್ಬರೇ ಉಪಮುಖ್ಯಮಂತ್ರಿಯಾಗಿ ಇರ್ತಾರೆ. ಉಳಿದಂತಹ ಸ್ಥಾನಮಾನ ಇರಲ್ಲ ಬೇರೆಯವರಿಗೆ. 4 ಡಿಸಿಎಂ ಹುದ್ದೆ ಸಿದ್ದರಾಮಯ್ಯನವರ ಡಿಮ್ಯಾಂಡು. ಬಟ್ ಡಿಕೆ ಶಿವಕುಮಾರ್ ಒಪ್ಕೊಂಡಿಲ್ಲ. ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಪ್ರಬಲವಾಗಿ ಇದನ್ನ ವಿರೋಧ ಮಾಡಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಒಂದೇ ಡಿಸಿಎಂ ಹುದ್ದೆಯನ್ನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಒಂದು ಡಿಸಿಎಂ ಹುದ್ದೆ ಕೂಡ ಪರಮೇಶ್ವರ್ ಅವರ ಪಾಲಿಗೆ ಖಚಿತ ಅಂತ ಮೂಲಗಳು ಹೇಳ್ತಾ ಇದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ. ವರಿಷ್ಠರ ಮುಂದೆ ನೋ 3-4 ಡಿಸಿಎಂ ಹುದ್ದೆ ಇದ್ರೆ ಕೆಲಸ ಮಾಡಕ್ ಕಷ್ಟ ಆಗುತ್ತೆ ಅಂತ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿ ಒಬ್ರು ಸಾಕು ಅಂತ ಹೇಳಿದ್ರಂತೆ. ಹಾಗಾಗಿ ಒಂದೇ ಡಿಸಿಎಂ ಹುದ್ದೆಗೆ ಓಕೆ ಅಂದಿದ್ದಾರೆ ವರಿಷ್ಠರು. ಅದರಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗುವುದು ಖಚಿತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಸಿದ್ದರಾಮಯ್ಯನವರು ರಿಸೈನ್ ಮಾಡೋಕ್ಕೂ ಮುಂಚೆ 4 ಡಿಸಿಎಂ ಹುದ್ದೆ ಬೇಕು, ಕೆಪಿಸಿಸಿ ಅಧ್ಯಕ್ಷರು ನಾವು ಹೇಳಿದವ್ರಿಗೆ ಆಗಬೇಕು, ಪ್ರಬಲ ಖಾತೆಯನ್ನ ಕೇಳಿದ್ರು, ಇಂಥ ಎಲ್ಲ ವಿಚಾರಗಳು ಕೇಳೋದಕ್ಕೆ ಸಿಕ್ತು. ಬಟ್ ಎನಿವೇ, ಮೊದಲ ಹಂತದಲ್ಲಿ ಡಿಸಿಎಂ ಹುದ್ದೆ 4 ಇರಲ್ಲ, 1ಕ್ಕೆ ಓಕೆ ಅಂದಿದ್ದಾರೆ ವರಿಷ್ಠರು ಅಂತ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರು ಇದ್ರಲ್ಲಿ ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ. ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ದುರ್ಗೇಶ್. ಹಾಗೆ ನಿಮ್ಮನ್ನ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತೀವಿ. 4-3 ಡಿಸಿಎಂ ಹುದ್ದೆ ಅಂತೆಲ್ಲ ಇಷ್ಟು ದಿನಗಳ ಕಾಲ ಚರ್ಚೆ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಡಿಮ್ಯಾಂಡ್ ಆಗಿತ್ತು, ಅದು ಷರತ್ತಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ವರಿಷ್ಠರ ಮುಂದೆ. ಬಟ್ ಏನೇ ಹೇಳಿ 3-4 ಇದ್ರೆ ಅದಕ್ಕೊಂದು ಬೆಲೆ ಇರುತ್ತಾ? ಡಿಕೆ ಶಿವಕುಮಾರ್ ಅವರು ನಾನು ಕಟ್ ಹಾಕೋ ಪ್ರಯತ್ನ ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೇನೆ ವರಿಷ್ಠರ ಮುಂದೆ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಪ್ರಬಲವಾಗಿ ಅದನ್ನ ವಿರೋಧ ಮಾಡಿ ಸಾಕು, 1 ಡಿಸಿಎಂ ಹುದ್ದೆ ಬೇಕಂದ್ರೆ ನೀವು ಕೇಳಿದವ್ರಿಗೆ ಕೊಟ್ಟುಬಿಡಿ, ನಂದೇನು ಅದರಲ್ಲೇ ಅಭ್ಯಂತರ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು ಅನ್ನೋ ಕಾರಣಕ್ಕೆ ವರಿಷ್ಠರು ಅದಕ್ಕೆ ಓಕೆ ಅಂದಿದ್ದಾರೆ. ಒಂದೇ ಡಿಸಿಎಂ ಹುದ್ದೆ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಸಮುದಾಯವಾರು 3-4 ಜನಕ್ಕೆ ಅದು ಹಂಚಿಕೆ ಆಗ್ಬಿಡುತ್ತೆ, ಅಷ್ಟು ಸ್ಥಾನ ಇದ್ದೇ ಇರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಎನಿವೆ, ಎಲ್ಲವನ್ನ ಕೂಡ ಅಲ್ಲಗಳೆದಿದ್ದಾರೆ ಡಿಕೆ ಶಿವಕುಮಾರ್. ಇಲ್ಲ ಒಬ್ರೇ ಉಪಮುಖ್ಯಮಂತ್ರಿ ಆಗಿರ್ತಾರೆ ನನ್ನ ಜೊತೆಯಲ್ಲಿ ಅಂತ.